ಹಾಯ್ ಫ್ಯಾಮಿಲಿ, ಯಾವಾಗಲೂ ಒಂದೇ ಥರ ದೋಸೆನ ಮಕ್ಳಿಗೆ ಕೊಟ್ಟು ಬೋರ್ ಆಗಿದೆಯಾ? ಮಕ್ಕಳು ಊಟನೇ ಮಾಡಲ್ಲ ಅಂತ ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಸೊ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಅವರೇ ಎತ್ಕೊಂಡು ಇಷ್ಟಪಟ್ಟು ತಿಂತಾರೆ. ನಾನು ನೈಟೇ ಹೆಸರು ಕಾಳು ಬರುತ್ತಲ್ಲ, ಅದನ್ನು ನೈಟೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಮಗೆ ಒಂದು ತಿಕ್ಕು ಪೇಸ್ಟ್ ಸಿಗುತ್ತೆ. ಆ ಪೇಸ್ಟ್ನ ನಾವಿಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನೀವು ಬೇಕಾಗಿದ್ದರೆ ಖಾರ ಬೇಕು ಅಂತ ಅಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ನೀವು ಅದ್ರ ಬದಲು ಪೆಪ್ಪರ್ ಪೌಡರ್ನ ಹಾಕ್ಕೋಬೋದು. ಹಾಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ ನಾವೇನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕಿ ಸ್ವಲ್ಪ ತಿಕ್ಕಾಗೆ ಇರಲಿ, ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅದ್ರ ಮೇಲೆ ಕೂಡ ತುಪ್ಪ ಹಾಕ್ಕೊಂಡು ಇದ್ರ ಮೇಲೆ ನಾನಿಲ್ಲಿ ಪನ್ನೀರ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಆ್ಯಂಡ್ ನೀವು ಬೇಕಾದರೆ ಯಾವುದಾದ್ರೂ ವೆಜಿಟೇಬಲ್ಸ್ ಕೂಡ ಹಾಕೋಬೋದು, ಅಂದರೆ ಕ್ಯಾರೆಟು ಆ ಥರದ್ದೆಲ್ಲ ಕೂಡ ಹಾಕೋಬೋದು. ಸೊ ನೋಡಿ, ಹೆಲ್ದಿಯಾಗಿರೋ ಹೆಸರು ಕಾಳು ದೋಸೆ ರೆಡಿನೇ ಆಗೋಗ್ಬಿಡುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಮ್ಮ ಬುಜ್ಜಿ ಬೇಬಿಗಂತೂ ಈ ಥರ ವೆರೈಟಿ ಫುಡ್ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವರೇ ಕೂಡ ಕೈಯಲ್ಲಿ ಎತ್ಕೊಂಡು ತಿಂತಾರೆ. ನೀವು ಮಕ್ಕಳು ಊಟನೇ ಮಾಡಲ್ಲ ಅನ್ನೋರು ಕೂಡ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿಕೊಡಿ. ತಿಂದಿಲ್ಲ ಅಂದರೆ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಫುಡ್ಡು, ಒಂದೇ ಥರ ದೋಸೆ, ಒಂದೇ ಥರ ಇಡ್ಲಿ ಕೊಡೋ ಬದಲು ಈ ಥರ ಡಿಫ್ರೆಂಟಾಗಿ ಬೇರೆ ಹೆಲ್ದಿಯಾಗೂ ಕೂಡ ಇರಬೇಕು, ಮಕ್ಕಳಿಗೂ ಕೂಡ ಇಷ್ಟ ಆಗಬೇಕು. ಸೊ ಈ ಥರ ರೆಸಿಪಿಗಳು ನನ್ನ ಪೇಜ್ನಲ್ಲಿ ತುಂಬ ಇದೆ, ಮಕ್ಕಳಿಗೆ ಯೂಸ್ಫುಲ್ ಆಗೋದು. ಬೇಕಾದರೆ ಒಂದ್ಸಲಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.